ಈ ವಿಡಿಯೋದಲ್ಲಿ ನಾವು ICSE 10th ಮತ್ತೆ 9th ಕನ್ನಡ ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ 6 ಹಿತವರು ನಿನಗೆ ಎಂಬ ಪದ್ಯದ ಸಾರಾಂಶವನ್ನು ನೋಡೋಣ. ಇದನ್ನು ಬರೆದವರು ಪುರಂದರದಾಸರು. 6 ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ. ಈ ಪ್ರಪಂಚದಲ್ಲಿ ಯಾರು ಹಿತವರು ಎಂದು ಪುರಂದರದಾಸರು ಜನರನ್ನ ಪ್ರಶ್ನಿಸುತ್ತಿದ್ದಾರೆ. ನಾರಿ ಎಂದರೆ ಹೆಂಡತಿಯೋ, ವಾಸವಾಗಿರುವ ಮನೆಯೋ, ಅಥವಾ ಆಸ್ತಿಯೋ, ಹಣ, ಬಂಗಾರ, ವಜ್ರ, ವೈಡೂರ್ಯಗಳ ಸಿರಿತನ, ಈ ಮೂರರಲ್ಲಿ ಯಾವುದು ನಿನಗೆ ಅತ್ಯಂತ ಪ್ರಿಯವಾದುದು ಎಂದು ಪ್ರಶ್ನಿಸುತ್ತಾರೆ. ಇದು 1ನೇ ಸ್ಟಾಂಜದ ಸಾರಾಂಶ. ಈಗ 2ನೇದು. ಅನ್ಯರಲ್ಲಿ ಜನಿಸಿರ್ದ ಅಂಗನೆಯ ಕರೆತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ, ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಮ್ಮಳು ಕಾಲ ನೊಯ್ಯಾಗ. ಬೇರೆಯವರ ಮನೆಯ ಹೆಣ್ಣು ಮಗಳನ್ನು ಮದುವೆಯಾಗಿ ತಮ್ಮ ಮನೆಯ ಯಜಮಾನಿಕೆಯನ್ನು ನೀಡಿ ಜೀವನ ನಡೆಸುತ್ತೇವೆ. ಕಾಲಕ್ರಮೇಣ ಈ ಪ್ರೀತಿಯ ಹೆಂಡತಿಯು ಸಾವು ಕರೆದೊಯ್ಯುವಾಗ ತನ್ನ ಕಣ್ಣಿಂದ ನೋಡಲಾರಳು. ಯಾರನ್ನ? ತನ್ನ ಗಂಡನನ್ನ. ಹೆಣ್ಣಿನ ವ್ಯಾಮೋಹ ಏನೂ ಪ್ರಯೋಜನವಿಲ್ಲ ಎಂದು ದಾಸರು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಮತ್ತೆ ಈ ಪದ್ಯದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ದ ಲಿಂಕ್ ಹಾಕಿರ್ತೀನಿ ಅಲ್ಲಿ. ಸೊ ಇದರ ಸಾರಾಂಶವನ್ನ ತಿಳಿದುಕೊಳ್ಳೋದಕ್ಕೆ ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಈಗ 3ನೇ ಸ್ಟಾಂಜ. ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲನ ತನ್ನದೆಂದು ಶಿಲೆಯ ಶಾಸನವ ಬರೆಸಿ, ಭಿನ್ನನದಿ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಅಸುವಳಿಯೇ ಹೊರಗೆ ಹಾಕುವರು. ಈ ಭೂಮಿಯನ್ನು ವರ್ಷಗಳ ಹಿಂದೆ ಲೆಕ್ಕವಿಲ್ಲದಷ್ಟು ರಾಜರು ಆಳಿದರು. ಆಳಿದ ರೀತಿಯನ್ನು ಚರಿತ್ರೆಯಲ್ಲಿ ದಾಖಲು ಮಾಡಲು ಶಾಸನಗಳನ್ನು ಬರೆಸಿಟ್ಟರು. ಒಳ್ಳೆಯ ಅರಮನೆ, ಕೋಟೆ, ಕೊತ್ತಳ ಕಟ್ಟಿದ್ದರು. ಇಷ್ಟೆಲ್ಲ ಮಾಡಿದ್ದರೂ ಅವನ ಉಸಿರು ನಿಂತಾಗ ಅರಮನೆಯ ಹೊರಗೆ ಇಟ್ಟರು. ಈ ಭೂಮಿಯ ಬಗ್ಗೆ ವ್ಯಾಮೋಹ ಬೇಡ, ಕಾಲವಾದಾಗ ಯಾವುದನ್ನು ಹೊತ್ತು ಹೋಗುವುದಿಲ್ಲ ಎಂದು ದಾಸರು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಈಗ 4ನೇದು. ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ, ಕ್ಷುದ್ರತನ ಕಳವು ಪರದ್ರೋಹದಿಂದ, ಬುದ್ಧಿಯಿಂದಲಿ ಧನವ ಗಳಿಸಿ ಇಕ್ಕಿ ಅಸುವಳಿಯೇ ಸದ್ಯದಲ್ಲಿ ಆರಂಭರು ಪೇಳೋ ಮನುಜ. ಈ ಜೀವನದಲ್ಲಿ ಮನುಷ್ಯರು ಬೇರೆ ಬೇರೆ ರೀತಿಯಲ್ಲಿ ಹಣ ಗಳಿಸುತ್ತಾರೆ. ಧರ್ಮದ ರೀತಿಯಲ್ಲಿ ಅಂದ್ರೆ ಉದ್ಯೋಗ, ವ್ಯಾಪಾರ, ರಾಜಸೇವೆಯಂತಹ ಮಾರ್ಗಗಳಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಶ್ರಮ ವಹಿಸಿ ಶ್ರದ್ಧೆಯಿಂದ ಹಣ ಗಳಿಸಬಹುದು. ಮತ್ತೆ ಇನ್ನೊಂದು ಮಾರ್ಗ ಅಂದ್ರೆ ಕೆಟ್ಟ ಬುದ್ಧಿ, ಕಳ್ಳತನ, ಬೇರೆಯವರಿಗೆ ದ್ರೋಹ ಬಗೆಯುವಂತಹ ಅಧರ್ಮ ಮಾರ್ಗದಲ್ಲಿ ಕೂಡ ಸಂಪತ್ತನ್ನ ಗಳಿಸಬಹುದು. ಹೀಗೆ ಗಳಿಸಿದ ಸಂಪತ್ತು ತಾತ್ಕಾಲಿಕವಾದದ್ದು. ಈ ದೇಹವನ್ನು ಬಿಟ್ಟರೆ ಅಂದ್ರೆ ಸಾವು ಸಂಭವಿಸಿದರೆ ಆ ಕೂಡಿಟ್ಟ ಹಣವನ್ನು ಯಾರು ಪಡೆದುಕೊಳ್ಳುತ್ತಾರೆ? ತಾವು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅದರ ಫಲವನ್ನು ಬೇರೆಯವರು ಪಡೆಯುತ್ತಾರೆ. ಶೋಕವನ್ನು ಗೈಯುವರು ಸತಿಸುತ್ತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ. ಲೋಕದಲ್ಲಿ ಸ್ಥಿರವಾದ ಕೀರ್ತಿ ಅಪಕೀರ್ತಿಗಳು ಸಾಕಾರವಾಗಿ ಸಂಗಡ ಬಾಹುವಲ್ಲದೆ. ನಾವು ಸತ್ತ ಮೇಲೆ ಹೆಂಡತಿ, ಮಕ್ಕಳು, ಬಂಧು ಬಳಗದವರು, ಸ್ನೇಹಿತರು ಸ್ವಲ್ಪ ದಿನ ಅತ್ತು ನಂತರ ನಿತ್ಯ ಜೀವನಕ್ಕೆ ಹೊಂದಿಕೊಳ್ತಾರೆ. ಸಾವು ಬಂದ ಮೇಲೆ ಎಲ್ಲವೂ ವ್ಯರ್ಥ. ಆದರೆ ನಮ್ಮ ಜೀವನದಲ್ಲಿ ಅಂದ್ರೆ ಬದುಕಿರುವಾಗ ಮಾಡಿದ ಪುಣ್ಯ ಪಾಪಗಳು ಅಂದ್ರೆ ಕೀರ್ತಿ ಅಪಕೀರ್ತಿಗಳು ನಮ್ಮಲ್ಲಿಯೇ ಉಳಿಯುತ್ತವೆ. ಜನರು ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ತಾರೆ. ಅಸ್ಥಿರದ ದೇಹವನ್ನು ನೆಚ್ಚಿ ನೀ ಕೆಡಬೇಡ, ಸ್ವಸ್ಥದಲ್ಲಿ ನಿನೆ ಕಂಡ್ಯ ಪರಮಾತ್ಮನ. ಚಿತ್ತದೊಳು ಶುದ್ಧಿಯೀಂ ಪುರಂದರ ವಿಠಲನೆ, ಉತ್ತಮೋತ್ತಮನೆಂದು ಸುಖಿಯಾಗು ಮನುಜ. ಅಶಾಶ್ವತವಾದ ದೇಹವನ್ನು ಪ್ರೀತಿಸಿದರೆ ನಮಗೆ ಏನೂ ಪ್ರಯೋಜನವಿಲ್ಲ, ಏನೂ ಸಿಗೋದಿಲ್ಲ. ಈ ದೇಹದ ಮೇಲಿನ ಮೋಹವನ್ನು, ಇದು ಮೋಹ ಬಿಟ್ಟು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನು ನೆನೆಯಬೇಕು. ಉತ್ತಮರಲ್ಲಿ ಉತ್ತಮನಾದ ದೇವರನ್ನು ನಂಬಿ ಭಜಿಸಿ ಅವನ ಸಾನ್ನಿಧ್ಯವನ್ನು ಹೊಂದಿ ಸುಖಿಯಾಗಿರು ಮನುಷ್ಯನೇ ಎಂದು ದಾಸರು ಪರಮಾತ್ಮನಲ್ಲಿ ಮುಕ್ತಿ ಕೋರಿದ್ದಾರೆ. ಅಂದ್ರೆ ನೀನು ಮುಕ್ತಿಯನ್ನು ಪಡೆದುಕೋ ಮನುಷ್ಯನೇ
ಅಂತ ಇಲ್ಲಿ ಪುರಂದರದಾಸರು ದೇವರ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಜನರಿಗೂ ಕೂಡ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಅನ್ನೋದನ್ನ ಈ ಪದ್ಯದ ಮುಖಾಂತರ ಈ ಸಂದೇಶವನ್ನ ನಮ್ಮೆಲ್ಲರಿಗೂ ಕೊಡೋದಕ್ಕೆ ಇಷ್ಟಪಟ್ಟಿದ್ದಾರೆ ಪುರಂದರದಾಸರು. ಪುರಂದರದಾಸರು ಈ ರೀತಿಯಂತಹ ರಚನೆಗಳನ್ನ ತುಂಬಾ ಮಾಡಿದ್ದಾರೆ. ಅಂದ್ರೆ ಅವರ ರಚನೆಗಳು ಕನ್ನಡದಲ್ಲಿ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ನಮಗೆ. ತುಂಬಾ ಕಷ್ಟಕರವಾದ ಸಂಸ್ಕೃತ ಪದಗಳನ್ನೆಲ್ಲ ಬಳಸಿ ಅವರು ಈ ಪದ್ಯಗಳನ್ನ ರಚಿಸಿಲ್ಲ. ಈ ಪದ್ಯವನ್ನ ನೀವು ಕೂಡ ಓದಿದ್ರೆ, ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಒಂದೊಂದು ಪದವನ್ನು ಸ್ವಲ್ಪ ಬಿಡಿಸಿ ಓದಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿ ನೀತಿಯನ್ನು ಕೊಡುವಂತಹ ಪದ್ಯಗಳನ್ನ ಪುರಂದರದಾಸರು ತುಂಬಾನೇ ರಚಿಸಿದ್ದಾರೆ. ಅವರ ಪದ್ಯಗಳು, ಕೀರ್ತನೆಗಳು ಅಂತೀವಿ, ಅದು ಎಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಾನು ಹೇಳ್ದಾಗೆ ಈ ಪದ್ಯದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಅದನ್ನ ನೋಡಿ. ಮತ್ತೆ ಇನ್ನೇನಾದ್ರೂ ನಿಮಗೆ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ ನಿಮ್ಮ ICSE ಕನ್ನಡ ಎಕ್ಸಾಮ್ ಬಗ್ಗೆ ಆಗ್ಲಿ, ಇಲ್ಲ ನಿಮ್ಮ ಪುಸ್ತಕ ಸಾಹಿತ್ಯ ಸಂಗಮ ಪುಸ್ತಕ ನಾಟ್ಯ ಮಯೂರಿ, ಹೂವಿ, ಇದರಲ್ಲಿ ಯಾವುದೇ ಪದ್ಯ ಇಲ್ಲ ಪಾಠಗಳ ಯಾವ್ದಾದ್ರು ಡೌಟ್ಸ್, ಯಾವ ರೀತಿ ಆನ್ಸರ್ ಬರಿಬೇಕು, ಎಷ್ಟು ಆನ್ಸರ್ ಬರಿಬೇಕು, ಎಕ್ಸಾಮ್ ಅಲ್ಲಿ ಯಾವ ರೀತಿ ಮಾಡ್ಬೇಕು, ನಾನು ಅದರ ಬಗ್ಗೆ ವಿಡಿಯೋಗಳೆಲ್ಲ ಸಾಕಷ್ಟು ಮಾಡಿದ್ದೀನಿ. ನೀವು ಚಾನಲ್ ಅನ್ನು ನೋಡಿದ್ರೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.